ಮನೆ ಮಗ ಅಂತ ಹೇಳಿದರೆ ಸಾಲದು, ಮನೆ ಮಗನ ಡ್ಯೂಟಿನೂ ಮಾಡಬೇಕು. ನೀವು ಆರಾಮಾಗಿರಿ. ಅಳಿಯಂದ್ರಿಗೆ ಕೈ ತೊಳೆಯಕ್ಕೆ ನೀರು ಕೊಡಮ್ಮ. ಬಾವಾ ಸಿಂಕ್ ಅಲ್ಲಿದೆ. ಅದು ಶಾಸ್ತ್ರ ಕಣೆ. ಲಕ್ಷ್ಮಿ, ಲಕ್ಷ್ಮಿ, ಅಳಿಯಂದ್ರಿಗೆ ಕೈ ತೊಳೆಯಕ್ಕೆ ನೀರು ಕೊಡಮ್ಮ. ಬನ್ನಿ. ಮಹಾಲಕ್ಷ್ಮಿ ಅವರೇ, ನನ್ನ ಬೆಳಗ್ಗೆನೆ ಸ್ನಾನ ಆಗಿದೆ. ಯಾಕೊಂಥರ ಇದ್ದೀರಾ? ಏನಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಬಿಡಿ. ನನಗೆ ಗೊತ್ತು, ಆ ಸಾಲ್ಗಾರ ಬಂದು ದುಡ್ಡು ಕೇಳಿದ್ಕೆ ಡಿಸ್ಟರ್ಬ್ ಆಗಿದ್ದೀರಲ್ವಾ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಮುಂದಿನ ತಿಂಗಳಿಂದ ನಾನೇ ನೆನಪಲ್ಲಿ ಇಟ್ಕೊಂಡು ತಿಂಗಳ ಅವನಿಗೆ ಹಣ ಹೋಗೋ ಥರ ಮಾಡ್ತೀನಿ, ಓಕೆನಾ? ಬನ್ನಿ. ನಿನಗೆ ತುಂಬ ಆಯಾಸ ಆಗಿದೆ, ನೀನು ಹೋಗಿ ರೆಸ್ಟ್ ಮಾಡು. ಕೋಕಿಲ, ಹಾ ಬಾವಾ. ಇದು ಫ್ಯಾನ್ ಸ್ವಿಚ್ ಎಲ್ಲಿದೆ? ನಾನು ಹಾಕ್ತೀನಿ ಬಾವಾ. ಏನಪ್ಪ ಹರಿ, ಆಯ್ತಾ ಊಟ? ಹೇಗಿತ್ತು ಅತ್ತೆ ಮನೆ ಅಡಿಗೆ ರುಚಿ? ತುಂಬ ಚೆನ್ನಾಗಿತ್ತು ಆಂಟಿ. ನಮ್ಮತ್ತೆ ಯಾವ ನಳೆ ಮಹಾರಾಜ್ಗೂ ಕಡಿಮೆ ಇಲ್ಲ. ನಿಮ್ದು ಊಟ ಆಯ್ತಾ? ಇನ್ನೂ ಇಲ್ಲ, ಈಗ ಮಾಡಬೇಕು. ಸರಿಯಾಗಿದ್ರೆ ಮತ್ತೆ ಹೋಗಿ ನಮ್ಮ ಅತ್ತೆ ಕೈ ರುಚಿ ನೋಡಿ. ಮಂಗಳ, ಬಂದೆ. ಏನ್ ಕೋಕಿಲ, ಈ ಫ್ಯಾನ್ ನಿನ್ ಸ್ಪೀಡಲ್ಲಿ ತಿರುಗದ್ಬಿಟ್ಟು ನಿಮ್ಮ ಅಕ್ಕನ ಸ್ಪೀಡಲ್ಲಿ ತಿರುಗ್ತಾ ಇದೆಯಲ್ಲ? ಹೋಗೊಂಚೂರು ಸ್ಪೀಡ್ ಜಾಸ್ತಿ ಮಾಡು. ಬಾವಾ ಅದು ಕ್ಷಮಿಸಿ ಅಳಿಯಂದ್ರೆ, ಆ ಫ್ಯಾನ್ ಅಷ್ಟೇ ತಿರುಗೋದು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿರತ್ತೆ? ಕಂಡೆನ್ಸರ್ದೇನೋ ಪ್ರಾಬ್ಲಮ್ ಇರುತ್ತೆ. ಕೋಕಿಲ, ಕಟಿಂಗ್ ಪ್ಲೇಯರ್ ತಗೋಬಾ. ನಿಖಿಲ ಬಾಯಿಲಿ. ಹುಷಾರು, ಇದನ್ನ ಗಿಡ್ಕೋ. ಕಂಡೆನ್ಸರ್ ಹೋಗಿದೆ ಅಷ್ಟೇ ಆಯ್ತೆ, ನಾನು ಹೋಗಿ ತಗೊಬಂದ್ಬಿಡ್ತೀನಿ ರೀ. ಏನಪ್ಪ ಹರಿ, ನೀನು ಮದುವೆ ಆಗಿ ಮೊದಲನೇ ಸಲ ಅತ್ತೆ ಮನೆಗೆ ಬಂದಿದ್ಯಾ, ನೀನು ಯಾಕಿದನ್ನೆಲ್ಲ ಮಾಡ್ತೀಯಾ? ನನಗೆ ಗೊತ್ತಿರೋರೊಬ್ರು ಇದ್ದಾರೆ, ಇರು, ನಾನು ಹೋಗಿ ಕರ್ಕೊಂಬರ್ತೀನಿ.